ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಆಲ್ ಆರ್ಗಾನಿಸಮ್ಸ್ ಶೋ ಗ್ರೋತ್ ಆ್ಯಂಡ್ ನೀಡ್ ಫುಡ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್, ಡು ಆಲ್ ಆರ್ಗಾನಿಸಮ್ಸ್ ರೆಸ್ಪೈರ್? ಎಲ್ಲ ಜೀವಿಗಳು ಉಸಿರಾಡುತ್ತವೆಯೇ ಅಂತೇಳಿ. ಎಲ್ಲ ಜೀವ ಇರ್ತಕ್ಕಂತಹ ಎಲ್ಲ ಜೀವಿಗಳು ಉಸಿರಾಡುತ್ತಾ, ಬ್ರೀತಿಂಗ್ ಮಾಡುತ್ತಾ, ರೆಸ್ಪೈರ್ ಮಾಡುತ್ತಾ ಅಂತೇಳಿ. ಸಿ, ಕ್ಯಾನ್ ವಿ ಲೀವ್ ವಿತೌಟ್ ಬ್ರೀತಿಂಗ್? ನಾವು ಬ್ರೀತಿಂಗ್ ಉಸಿರಾಟ ಮಾಡದೆ ಬದುಕೋಕೆ ಸಾಧ್ಯನಾ? ನೀವು ಒಂದು 5 ಮಿನಿಟ್ಸು ಉಸಿರನ್ನು ಹಿಡಿದಿಟ್ಕೊಂಬಿಡಿ, ಮೂಗು ನೋಸು ಮೌತೆಲ್ಲ ಕ್ಲೋಸ್ ಮಾಡಿಬಿಡಿ, ಉಸಿರು ಕಟ್ಟಿದಾಗ ಆಗ್ಬಿಡುತ್ತೆ ಅಲ್ವಾ? ಅದೇ ಹಾಗಾದರೆ ಉಸಿರಾಡದೇ ಬದುಕೋಕೆ ಸಾಧ್ಯನಾ? ಲೀವ್ ವಿತೌಟ್ ಬ್ರೀತಿಂಗ್? ವ್ಯಾನ್ ವಿ ಇನ್ಹೇಲ್ ಅಂದರೆ ಗಾಳಿಯನ್ನು ಒಳ ತಗೊಳ್ಳೋದು, ಅಂದರೆ ಆಮ್ಲಜನಕ. ದ ಹೇರ್ ಮೂವ್ಸ್ ಫ್ರಮ್ ಔಟ್ಸೈಡ್ ಟು ದ ಇನ್ಸೈಡ್ ಆಫ್ ಅವರ್ ಬಾಡಿ. ವ್ಯಾನ್ ವಿ ಇನ್ಹೇಲ್, ನಾವು ಯಾವಾಗ ಗಾಳಿಯನ್ನು ಒಳಗೆ ಎಳ್ಕೊಳ್ತೀವೋ ಹೇಗೆ ಬರುತ್ತೆ ಆ ಗಾಳಿ? ದ ಹೇರ್ ಮೂವ್ಸ್ ಫ್ರಮ್ ಔಟ್ಸೈಡ್ ಟು ದ ಇನ್ಸೈಡ್ ಆಫ್ ಅವರ್ ಬಾಡಿ. ವಾತಾವರಣದಲ್ಲಿ ಇರ್ತಕ್ಕಂತಹ ಗಾಳಿಯು ಹೊರಗಿನಿಂದ ನಮ್ಮ ದೇಹದ ಒಳಭಾಗಕ್ಕೆ, ಬಾಡಿ, ನಮ್ಮ ದೇಹದ ಇನ್ಸೈಡ್ ಅವರ್ ಬಾಡಿ, ನಮ್ಮ ದೇಹದ ಒಳಭಾಗಕ್ಕೆ ಪ್ರವೇಶಿಸುತ್ತೆ. ವೆನ್ ವಿ ಬ್ರೀತ್ ಔಟ್, ದ ಹೇರ್ ಮೂವ್ಸ್ ಫ್ರಮ್ ಇನ್ಸೈಡ್ ಅವರ್ ಬಾಡಿ ಟು ಔಟ್ಸೈಡ್. ಅದೇ ರೀತಿ ವೆನ್ ವಿ ಬ್ರೀತ್ ಔಟ್, ಗಾಳಿಯನ್ನು ಹೊರ ಹಾಕುವಂಥ ಸಂದರ್ಭದಲ್ಲಿ, ಉಸಿರನ್ನು ಹೊರ ಹಾಕ್ತೀವಲ್ಲ, ದ ಹೇರ್ ಮೂವ್ಸ್ ಫ್ರಮ್ ಇನ್ಸೈಡ್ ಅವರ್ ಬಾಡಿ ಟು ಔಟ್ಸೈಡ್. ಗಾಳಿ ಏನಾಗುತ್ತೆ? ಇಂಗಾಲದ ಡೈಆಕ್ಸೈಡು ಮೂವ್ಸ್ ಫ್ರಮ್ ಇನ್ಸೈಡ್, ನಮ್ಮ ದೇಹದ, ನಮ್ಮ ಬಾಡಿಯ ಒಳಭಾಗದಿಂದ ಎಲ್ಲಿಗೆ ಬರುತ್ತೆ? ಹೊರಭಾಗಕ್ಕೆ ಉಸಿರನ್ನು ಹೊರ ಹಾಕುತ್ತೆ. ಹೊರಗಿರ್ತಕ್ಕಂಥ ಗಾಳಿಯನ್ನು ಒಳಗೆ ತಗೊಳ್ತೀವಿ, ನಮ್ಮ ದೇಹದ ಒಳಕ್ಕೆ, ಆಮ್ಲಜನಕವನ್ನು. ನಮ್ಮ ದೇಹದ ಒಳಗೆ ಇರ್ತಕ್ಕಂತಹ ಇಂಗಾಲದ ಡೈಆಕ್ಸೈಡನ್ನ ದೇಹದಿಂದ ಹೊರ ಹಾಕ್ತೀವಿ, ಉಸಿರಾಟವನ್ನು ಉಸಿರನ್ನು ಹೊರಗೆ ಬಿಡ್ತೀವಿ. ಹಾಗಾದರೆ ಬ್ರೀತಿಂಗ್ ಈಸ್ ಪಾರ್ಟ್ ಆಫ್ ಎ ಪ್ರೋಸೆಸ್ ಕಾಲ್ಡ್ ಎ ರೆಸ್ಪಿರೇಷನ್. ಉಸಿರಾಟ ಎಂಬುದು ರೆಸ್ಪಿರೇಷನ್, ಉಸಿರಾಡುವಿಕೆ ಒಂದು ಕಾರ್ಯವಾಗಿದೆ. ಬ್ರೀತಿಂಗ್ ಈಸ್ ಎ ಪಾರ್ಟ್ ಆಫ್ ಪ್ರೋಸೆಸ್ ಕಾಲ್ಡ್ ಎ ರೆಸ್ಪಿರೇಷನ್. ಉಸಿರಾಟ ಕ್ರಿಯೆಯಲ್ಲಿ ಉಸಿರಾಡುವಿಕೆ ಎಂಬುದು ಒಂದು ಪ್ರೋಸೆಸ್, ಅದೊಂದು ಪ್ರಕ್ರಿಯೆಯಾಗಿದೆ. ಇನ್ ರೆಸ್ಪಿರೇಷನ್, ಸಮ್ ಆಫ್ ದ ಆಕ್ಸಿಜನ್ ಆಫ್ ದ ಏರ್ ವಿ ಬ್ರೀತ್ ಇನ್. ಈ ಉಸಿರಾಟ ಕ್ರಿಯೆಯಲ್ಲಿ ಸಮ್ ಆಫ್ ದ ಆಕ್ಸಿಜನ್, ನಾವು ಆಮ್ಲಜನಕವನ್ನು ಗಾಳಿಯೊಂದಿಗೆ ಒಳ ತೆಗೆದುಕೊಳ್ಳುತ್ತೇವೆ, ಉಸಿರಾಡುತ್ತೇವೆ. ಬ್ರೀತ್ ಇನ್, ಗಾಳಿಯನ್ನು ಒಳಗೆ ತಗೊಳ್ತೀವಿ, ನಮ್ಮ ಬಾಡಿ ಒಳಗೆ ಉಸಿರಾಟ ಮಾಡಬೇಕಾದ್ರೆ ನಾವು ಉಸಿರನ್ನು ಒಳಕ್ಕೆ ಎಳ್ಕೊಳ್ಳುವಂಥದ್ದು, ಉಸಿರಾಟವನ್ನು ಮಾಡ್ತಕ್ಕಂಥದ್ದು ಆಮ್ಲಜನಕ. ಈಸ್ ಯೂಸ್ಡ್ ಬೈ ದ ಬಾಡಿ. ಈ ಆಮ್ಲಜನಕವನ್ನು ನಮ್ಮ ದೇಹ ಉಪಯೋಗಿಸ್ಕೊಳ್ಳುತ್ತೆ. ವಿ ಬ್ರೀತ್ ಔಟ್ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ಡ್ ಇನ್ ದಿಸ್ ಪ್ರೋಸೆಸ್. ಅದೇ ರೀತಿ ನಾವು ಹೊರ ಹಾಕುವಂತಹ ಗಾಳಿ ಯಾವುದಾಗಿರುತ್ತೆ? ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ನ ನಮ್ಮ ದೇಹದಿಂದ ಹೊರ ಹಾಕ್ತೀವಿ, ನಮ್ಮ ದೇಹದ ಒಳಕ್ಕೆ ಆಮ್ಲಜನಕವನ್ನು ಸೇವಿಸ್ತೀವಿ. ದ ಪ್ರೋಸೆಸ್ ಆಫ್ ಬ್ರೀತಿಂಗ್ ಇನ್ ಅನಿಮಲ್ಸ್ ಲೈಕ್ ಕೌಸ್, ಬಫೆಲೋಸ್, ಡಾಗ್ಸ್ ಆರ್ ಕ್ಯಾಟ್ಸ್ ಈಸ್ ಸಿಮಿಲರ್ ಟು ಹ್ಯೂಮನ್ಸ್. ದ ಪ್ರೋಸೆಸ್ ಆಫ್ ಬ್ರೀತಿಂಗ್ ಇನ್ ಅನಿಮಲ್, ಮನುಷ್ಯನ ಜೊತೆಗೆ ಇತರ ಪ್ರಾಣಿಗಳಾದಂತಹ ಅವುಗಳ ಉಸಿರಾಟವು, ಪ್ರಾಣಿಗಳಲ್ಲಿ ಉಂಟಾಗುವಂತಹ ಉಸಿರಾಟ ಕ್ರಿಯೆ, ಪ್ರಾಣಿಗಳು ಉಸಿರಾಡುತ್ತೆ ಅಲ್ವಾ? ಅವುಗಳಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ನ ಕೊಟ್ಟಿದ್ದಾರೆ. ಕೌಸ್, ಹಸು, ಬಫೆಲೋ, ಎಮ್ಮೆ, ಡಾಗ್ಸ್, ನಾಯಿ, ಆರ್ ಕ್ಯಾಟ್, ಬೆಕ್ಕು. ಇನ್ನಿತರ ಅನಿಮಲ್ಸ್ಗಳು ಮನುಷ್ಯನಂತೆಯೇ ಉಸಿರಾಟ ಕ್ರಿಯೆಯನ್ನು ನಡೆಸುತ್ತೆ. ಅಂದರೆ ಈ ಎಲ್ಲ ಪ್ರಾಣಿಗಳು ಸಹ ಆಮ್ಲಜನಕವನ್ನು ಒಳಗೆ ತೆಗೆದುಕೊಳ್ಳುತ್ತೆ, ಇಂಗಾಲದ ಡೈಆಕ್ಸೈಡ್ನ ಹೊರಗೆ ಹಾಕುತ್ತೆ. ಅಬ್ಸರ್ವ್ ಎನಿ ಒನ್ ಆಫ್ ದೀಸ್ ಅನಿಮಲ್ಸ್ ವೈಲ್ ದೇ ಆರ್ ಟೇಕಿಂಗ್ ರೆಸ್ಟ್ ಆ್ಯಂಡ್ ನೋಟಿಸ್ ದ ಮೂಮೆಂಟ್ ಆಫ್ ದೇರ್ ಅಬ್ಡಮನ್. ಅದ್ರ ಜೊತೆಗೆ ಅಬ್ಸರ್ವ್ ಎನಿ ಒನ್ ಆಫ್ ದೀಸ್ ಅನಿಮಲ್, ಇಲ್ಲಿ ಕೊಟ್ಟಿರ್ತಕ್ಕಂತಹ ಯಾವುದಾದ್ರೂ ಅನಿಮಲ್ಸ್ಗಳು, ಹಸು, ನಾಯಿ, ಬೆಕ್ಕು, ಈ ಪ್ರಾಣಿಗಳು ರೆಸ್ಟ್ ಮಾಡ್ತಿರುತ್ತಲ್ಲ, ಕೂತ್ಕೊಂಡು ಸುಮ್ಮನೆ ಕೂತಿರುತ್ತವಲ್ಲ, ಆ ಟೈಮಲ್ಲಿ ನೋಟಿಸ್ ದ ಮೂಮೆಂಟ್ ಆಫ್ ದೇರ್ ಅಬ್ಡಮನ್. ಅವು ರೆಸ್ಟ್ ಮಾಡ್ತಿರ್ತಕ್ಕಂಥ ಬೆಕ್ಕು, ನಾಯಿ, ಹಸು ಅವೆಲ್ಲ ಮಲ್ಕೊಂಡಿರುತ್ತಲ್ಲ, ಕೂತಿರುತ್ತಲ್ಲ, ಅವಾಗ ನೀವು ಅಬ್ಸರ್ವ್ ಮಾಡಬೇಕು. ಏನನ್ನ?
ಮೂಮೆಂಟ್ ಆಫ್ ದೇರ್ ಅಬ್ಡಮನ್, ಅವುಗಳ ಹೊಟ್ಟೆಯನ್ನು ಅಬ್ಸರ್ವ್ ಮಾಡಿ. ಅವುಗಳ ಹೊಟ್ಟೆ ಯಾವ ರೀತಿ ಮೂಮೆಂಟ್ ಆಗ್ತಿರುತ್ತೆ, ಚಲಿಸ್ತಿರುತ್ತೆ, ಮೂಮೆಂಟ್ ಇರುತ್ತೆ, ಚಲನೆಯಲ್ಲಿ ಇರುತ್ತೆ. ಮೇಲೆ ಹೋಗೋದು, ಕೆಳಗೆ ಬರೋದು, ಒಳಕ್ಕೆ ಹೋಗೋದು, ಮೇಲೆ ಹೋಗೋದು. ಅದು ಉಸಿರನ್ನು ಎಳ್ಕೊಂಡಾಗ ಉಬ್ಬುತ್ತೆ ಹೊಟ್ಟೆ, ಉಸಿರನ್ನು ಬಿಟ್ಟಾಗ ಕುಗ್ಗುತ್ತೆ. ದಿಸ್ ಸ್ಲೋ ಮೂಮೆಂಟ್ ಇಂಡಿಕೇಟ್ಸ್ ದ್ಯಾಟ್ ದೇ ಆರ್ ಬ್ರೀತಿಂಗ್. ಪ್ರಾಣಿಗಳಲ್ಲಿ ಕಂಡುಬರುವಂತಹ ಈ ನಿಧಾನವಾದ ಚಲನೆ ಏನನ್ನು ತೋರಿಸುತ್ತೆ? ಆ ಪ್ರಾಣಿಗಳು ಉಸಿರಾಡುವಿಕೆಯನ್ನು ತೋರುತ್ತದೆ. ಆಯಿತಾ? ಪ್ರಾಣಿಗಳಲ್ಲಿ ಹೇಗೆ ಉಸಿರಾಟ ಕಂಡುಬರುತ್ತೆ ಅಂತೇಳಿ. ಸಿ, ರೆಸ್ಪಿರೇಷನ್ ಈಸ್ ನೆಸೆಸರಿ ಫಾರ್ ಆಲ್ ಲಿವಿಂಗ್ ಆರ್ಗಾನಿಸಮ್. ಉಸಿರಾಟ ಕ್ರಿಯೆ ಎಂಬುದು ಪ್ರತಿಯೊಂದು ಜೀವಿಗಳಿಗೂ ಅವಶ್ಯಕವಾದಂತಹ ಒಂದು ಪ್ರಕ್ರಿಯೆ. ಎಲ್ಲ ಜೀವಿಗಳಲ್ಲೂ ಉಸಿರಾಟ ಕ್ರಿಯೆ ಎಂಬುದು ಒಂದು ಅವಶ್ಯಕವಾದಂತಹ ಪ್ರಕ್ರಿಯೆಯಾಗಿದೆ. ಇಟ್ ಈಸ್ ಥ್ರೂ ರೆಸ್ಪಿರೇಷನ್ ದಟ್ ದ ಬಾಡಿ ಫೈನಲಿ ಒಬ್ಟೈನ್ಸ್ ಎನರ್ಜಿ ಫ್ರಮ್ ದ ಫುಡ್ ಇಟ್ ಟೇಕ್ಸ್. ಈ ಉಸಿರಾಟ ಕ್ರಿಯೆಯಿಂದ, ಉಸಿರಾಡೋದ್ರ ಮೂಲಕ ಆ ಒಂದು ಜೀವಿಯ ದೇಹಕ್ಕೆ ಏನು ದೊರೆಯುತ್ತೆ? ಫೈನಲಿ ಒಬ್ಟೈನ್ಸ್ ಎನರ್ಜಿ ಫ್ರಮ್ ದ ಫುಡ್ ಇಟ್ ಟೇಕ್ಸ್. ಆ ಪ್ರಾಣಿಗಳು ಸೇವಿಸಿದಂಥ ಆಹಾರದಿಂದ ಎನರ್ಜಿ ಅಂದರೆ ಶಕ್ತಿಯನ್ನು ದೇಹಕ್ಕೆ ಒದಗಿಸಲು ಈ ಉಸಿರಾಟ ಪ್ರಕ್ರಿಯೆಯು ಸಹಾಯವನ್ನು ಮಾಡುತ್ತೆ. ಉಸಿರಾಟ ಕ್ರಿಯೆ ನಡೆಯೋದ್ರಿಂದನೇ ಅಲ್ಲಿ ಏನಾಗುತ್ತೆ, ನಮ್ಮ ದೇಹದಲ್ಲಿ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಡೈಜೆಷನ್ ಸ್ಟಾರ್ಟ್ ಆಗುತ್ತೆ, ಜೀರ್ಣಕ್ರಿಯೆ. ಆ ಜೀರ್ಣಕ್ರಿಯೆ ಆದಂತಹ ಆಹಾರ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ. ಆ ಶಕ್ತಿಯಿಂದ ದೇಹಕ್ಕೆ ಎಲ್ಲ ಭಾಗಗಳಿಗೂ ಶಕ್ತಿ ಒದಗುತ್ತೆ. ಅರ್ಥ ಆಯ್ತಾ? ಅಂದರೆ ರೆಸ್ಪಿರೇಷನ್, ಈ ಉಸಿರಾಟ ಕ್ರಿಯೆಯಿಂದ ಏನಾಗುತ್ತೆ, ನಾವು ಬಿಡ್ತಕ್ಕಂಥ ಗಾಳಿ ಅಬ್ಸರ್ವ್ ಮಾಡಿ ಬಿಸಿಯಾಗಿರುತ್ತೆ, ಅಲ್ಲಿ ಡೈಜೆಷನ್ ಪ್ರೋಸೆಸ್ಗೆ ಹೆಲ್ಪ್ ಆಗುತ್ತೆ ಇದು ಉಸಿರಾಟ ಕ್ರಿಯೆಯಿಂದ. ಹಾಗಾಗಿ ಡೈಜೆಷನ್ ಆದಮೇಲೆ ತಿಂದಂತಹ ಫುಡ್, ಆಹಾರ, ಅದು ನಮ್ಮ ದೇಹಕ್ಕೆ ಶಕ್ತಿಯನ್ನು ಒದಗಿಸುತ್ತೆ. ಆಯಿತಾ? ಸಮ್ ಅನಿಮಲ್ಸ್ ಮೇ ಹ್ಯಾವ್ ಡಿಫ್ರೆಂಟ್ ಮೆಕ್ಯಾನಿಸಮ್ಸ್ ಫಾರ್ ದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಅದೇ ರೀತಿ ಸಮ್ ಅನಿಮಲ್ಸ್ ಮೇ ಹ್ಯಾವ್ ಡಿಫ್ರೆಂಟ್ ಮೆಕ್ಯಾನಿಸಮ್. ಕೆಲವೊಂದು ಪ್ರಾಣಿಗಳಲ್ಲಿ ವಿಭಿನ್ನವಾದಂತಹ ಒಂದು ಪ್ರಕ್ರಿಯೆ ನಡೆಯುತ್ತೆ ಆಫ್ ದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಅಂದರೆ ಅನಿಲಗಳ ವಿನಿಮಯ. ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಂದರೆ ಅನಿಲಗಳ ವಿನಿಮಯವನ್ನು ಮಾಡಿಕೊಳ್ಳುತ್ತೆ. ವಿಚ್ ಈಸ್ ಎ ಪಾರ್ಟ್ ಆಫ್ ದ ರೆಸ್ಪಿರೇಷನ್ ಪ್ರೋಸೆಸ್. ಇದೊಂದು ಉಸಿರಾಟ ಪ್ರಕ್ರಿಯೆಯ ಒಂದು ಭಾಗ, ಒಂದು ಪಾರ್ಟ್ ಅಷ್ಟೇ, ಉಸಿರಾಟ ಕ್ರಿಯೆಯ ಒಂದು ಭಾಗವಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಯಾವುದಪ್ಪ ರೀತಿ ಗ್ಯಾಸ್ ಎಕ್ಸ್ಚೇಂಜ್ ಮಾಡ್ಕೊಳ್ಳುವಂತಹ ಪ್ರಾಣಿಗಳು ಅಂದರೆ ಅರ್ತ್ ವರ್ಮ್ಸ್ ಬ್ರೀತ್ ಥ್ರೂ ದೇರ್ ಸ್ಕಿನ್. ಅರ್ತ್ ವರ್ಮ್ಸ್ ಅಂದರೆ ಎರೆಹುಳು, ಮಣ್ಣಿನಲ್ಲಿ ಇರುತ್ತಲ್ಲ, ರೈತನ ಮಿತ್ರ, ಫಾರ್ಮರ್ ಫ್ರೆಂಡ್ ಅಂತ ಏನು ಕರಿತೀವಿ, ಅರ್ತ್ ವರ್ಮ್ಸ್. ಇದು ಯಾವ ರೀತಿ ಉಸಿರಾಡುತ್ತೆ? ಬ್ರೀತ್ ಥ್ರೂ ದೇರ್ ಸ್ಕಿನ್, ಚರ್ಮದ ಮೂಲಕ ಉಸಿರಾಟ ಕ್ರಿಯೆಯನ್ನು ನಡೆಸುತ್ತಂತೆ. ಯಾವುದು? ಎರೆಹುಳು, ಅರ್ತ್ ವರ್ಮ್. ಫಿಶ್ have learned have gills for using oxygen dissolves in water. ಅದೇ ರೀತಿ ಮೀನು, ಅದ್ರ ಬಗ್ಗೆ ನಾವು ಓದಿದ್ದೀವಿ. ಗಿಲ್ಸ್, ಕಿವಿರುಗಳ ಮೂಲಕ ಯೂಸಿಂಗ್ ಆಕ್ಸಿಜನ್ ಡಿಸಾಲ್ವ್ಸ್ ಇನ್ ವಾಟರ್, ನೀರಿನಲ್ಲಿ ಕರಗಿರುವ ಆಮ್ಲಜನಕವನ್ನು ಉಸಿರಾಡುತ್ತೆ. ಮೀನು ತನ್ನ ಕಿವಿರುಗಳ ಸಹಾಯದಿಂದ ನೀರಿನಲ್ಲಿ ಕರಗಿರುವ ಡಿಸಾಲ್ವ್ಡ್ ಆಕ್ಸಿಜನನ್ನು ಹೀರ್ಕೊಂಡು ಉಸಿರಾಟ ಕ್ರಿಯೆಯನ್ನು ಮಾಡುತ್ತೆ. The gills absorb oxygen from the air dissolves in water. ಆ ಗಿಲ್ಸ್, ಕಿವಿರುಗಳು ಏನನ್ನು ಹೀರ್ಕೊಳ್ಳುತ್ತೆ? ನೀರಿನಲ್ಲಿ ಕರಗಿರುವಂತಹ ಆಮ್ಲಜನಕವನ್ನು ಹೀರ್ಕೊಳ್ಳುತ್ತೆ. ಅಬ್ಸರ್ವ್ ಆಕ್ಸಿಜನ್ ಫ್ರಮ್ ದ ಏರ್ ಡಿಸಾಲ್ವ್ಸ್ ಇನ್ ವಾಟರ್, ನೀರಿನಲ್ಲಿ ಕರಗಿರುವ ಆಮ್ಲಜನಕವನ್ನು ಮೀನಿನ ಕಿವಿರುಗಳು ಹೀರಿಕೊಳ್ಳುತ್ತವೆ. ಅರ್ಥ ಆಯ್ತಾ? ಡು ಪ್ಲಾಂಟ್ಸ್ ಆಲ್ಸೋ ರೆಸ್ಪೈರ್? ಸಸ್ಯಗಳು ಸಹ ಉಸಿರಾಡುತ್ತವೆಯೇ? ಸಸ್ಯಗಳು ಉಸಿರಾಡುತ್ತಾ? ಯಾಕೆಂದರೆ ಪ್ಲಾಂಟ್ಸ್ ಈಸ್ ಆಲ್ಸೋ ಒನ್ ಆಫ್ ದಿ ಲಿವಿಂಗ್ ಆರ್ಗಾನಿಸಮ್. ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಇನ್ ಪ್ಲಾಂಟ್ಸ್ ಮೇನ್ಲಿ ಟೇಕ್ಸ್ ಪ್ಲೇಸ್ ಥ್ರೂ ಲೀವ್ಸ್. ಸಸ್ಯಗಳಲ್ಲಿ ಅನಿಲಗಳ ವಿನಿಮಯವು ಪ್ರಮುಖವಾಗಿ ಎಲ್ಲಿ ನಡೆಯುತ್ತೆ? ಲೀವ್ಸ್, ಎಲೆಗಳಲ್ಲಿ ಅನಿಲಗಳನ್ನು ವಿನಿಮಯ ಮಾಡಿಕೊಳ್ಳುವಂತಹ ಪ್ರಕ್ರಿಯೆ ಸಸ್ಯಗಳಲ್ಲಿ ನಡೆಯುತ್ತೆ. ಎಲೆಗಳಲ್ಲಿ ಉಸಿರಾಟ ಕ್ರಿಯೆ ಮುಖ್ಯವಾಗಿ ನಡೆಯುತ್ತೆ. ರೆಸ್ಪಿರೇಷನ್ ಅಂದರೆ ರೆಸ್ಪಿರೇಷನ್ ಅನ್ನೋದಕ್ಕಿಂತ ಅನಿಲವನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ಅನಿಲಗಳ ವಿನಿಮಯ.
The leaves take in air through tiny pores in them and ಆ ಲೀವ್ಸ್ ಎಲೆಗಳಲ್ಲಿ ಇರ್ತಕ್ಕಂತಹ ಸಣ್ಣ ರಂಧ್ರಗಳು ಟೇಕ್ಸ್ ಇನ್ ಏರ್ ಥ್ರೂ ಟೈನಿ ಪೋರ್ಸ್, ಸೂಕ್ಷ್ಮ ಎಲೆಗಳಲ್ಲಿ ಕಂಡುಬರುವಂತಹ ಸೂಕ್ಷ್ಮ ರಂಧ್ರಗಳು ಗಾಳಿಯನ್ನು ಹೀರಿಕೊಳ್ಳುತ್ತೆ. ಆ್ಯಂಡ್ ಯೂಸ್ ದ ಆಕ್ಸಿಜನ್ ಆ್ಯಂಡ್ ಆಮ್ಲಜನಕವನ್ನು ಉಪಯೋಗಿಸಿಕೊಳ್ಳುತ್ತೆ. ದೇ ಗೀವ್ ಔಟ್ ಕಾರ್ಬನ್ ಡೈಆಕ್ಸೈಡ್ ಟು ದ ಏರ್. ಅದೇ ರೀತಿ ಸಸ್ಯಗಳಲ್ಲೂ ಸಹ ಉಸಿರಾಟ ಕ್ರಿಯೆ ನಡೆಯಬೇಕಾದ್ರೆ ಆಮ್ಲಜನಕವನ್ನು ಹೀರಿಕೊಂಡು ಇಂಗಾಲದ ಡೈಆಕ್ಸೈಡ್ನ ಹೊರಬಿಡುತ್ತೆ. ಆದರೆ ನೆನಪಿರಲಿ, ಫೋಟೋಸಿಂಥಸಿಸಲ್ಲಿ ದ್ಯುತಿಸಂಶ್ಲೇಷಣಾ ಕ್ರಿಯೆಯಲ್ಲಿ ಸಸ್ಯದ ಎಲೆಗಳು ಇಂಗಾಲದ ಡೈಆಕ್ಸೈಡ್ನ ಫೋಟೋಸಿಂಥಸಿಸ್ಗೆ ಆಹಾರವನ್ನು ತಯಾರಿಸಲು ಬಳಸಿಕೊಂಡು ಆಮ್ಲಜನಕವನ್ನು ನಮಗೆ ಬೇಕಾದಂಥ ಶುದ್ಧ ಗಾಳಿಯನ್ನು ಬಿಡುತ್ತೆ ಸಸ್ಯಗಳು. ಯಾವಾಗ? ಫೋಟೋಸಿಂಥಸಿಸಲ್ಲಿ, ದ್ಯುತಿಸಂಶ್ಲೇಷಣಾ ಕ್ರಿಯೆಯಲ್ಲಿ ಮಾತ್ರ ಸಸ್ಯಗಳು ನಮಗೆ ಆಮ್ಲಜನಕವನ್ನು ಕೊಟ್ಟು ಇಂಗಾಲದ ಡೈಆಕ್ಸೈಡ್ನ ಹೀರ್ಕೊಳ್ಳುತ್ತೆ. ಆದರೆ ಪ್ಲ್ಯಾಂಟ್ಸು ಸಹ, ಸಸ್ಯಗಳು ಸಹ ರೆಸ್ಪಿರೇಷನ್ ಮಾಡಬೇಕಾದ್ರೆ, ಬ್ರೀತಿಂಗ್ ಮಾಡಬೇಕಾದ್ರೆ ಎಲ್ಲ ಅನಿಮಲ್ಸ್ಗಳ ಥರನೇ ಪ್ಲ್ಯಾಂಟ್ಸು ಸಹ ಏನು ಮಾಡುತ್ತೆ, ಆಕ್ಸಿಜನನ್ನು ಬ್ರೀತ್ ಇನ್, ಆಮ್ಲಜನಕವನ್ನು ಹೀರ್ಕೊಳ್ಳುತ್ತೆ. ಗೀವ್ ಔಟ್, ಹೊರಕ್ಕೆ ಯಾವುದನ್ನ ಹಾಕುತ್ತೆ? ಕಾರ್ಬನ್ ಡೈಆಕ್ಸೈಡ್. ಗೀವ್ ಔಟ್ ಕಾರ್ಬನ್ ಡೈಆಕ್ಸೈಡ್ ಟು ದ ಏರ್, ಗಾಳಿಗೆ ಇಂಗಾಲದ ಡೈಆಕ್ಸೈಡನ್ನು ಬಿಡುತ್ತೆ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ನೈಟ್ ಟೈಮು ಹುಣಸೆ ಮರದ ಕೆಳಗಡೆ ಹೋಗಬೇಡಿ ಅಂತ. ಅಲ್ಲಿ ಉಸಿರಾಟ ಕ್ರಿಯೆ, ಲೈಟ್ ರಿಯಾಕ್ಷನ್, ಡಾರ್ಕ್ ರಿಯಾಕ್ಷನ್ ಅಂತೇಳಿ ಕರೀತಾರೆ, ಇರುಳು ಪ್ರಕ್ರಿಯೆ ಅಂತೇಳಿ. ರಾತ್ರಿ ವೇಳೆಯಲ್ಲಿ ಸಸ್ಯಗಳು ಉಸಿರಾಟ ಕ್ರಿಯೆಯನ್ನು ನಡೆಸುತ್ತೆ. ಇಂಗಾಲದ ಡೈಆಕ್ಸೈಡ್ನ ಹೆಚ್ಚು ಬಿಡುಗಡೆ ಮಾಡುತ್ತೆ ಹುಣಸೆ ಮರ ರಾತ್ರಿ ವೇಳೆಯಲ್ಲಿ. ಅಲ್ಲಿ ಹೋದರೆ ಉಸಿರು ಕಟ್ಟಿದಾಗುತ್ತೆ. ಹಾಗಾಗಿ ಅಲ್ಲಿ ಏನೋ ಇದೆ, ಯಾರೋ ಹಿಡ್ಕೊಳ್ತಾರೆ ಅಂತ ಸಹ ಹೇಳ್ತಾರೆ. ಅಂದರೆ ಅದರ ವೈಜ್ಞಾನಿಕ ಕಾರಣ ಅಂದರೆ ಹುಣಸೆ ಮರದಲ್ಲಿ ರಾತ್ರಿಯ ವೇಳೆಯಲ್ಲಿ ಹೆಚ್ಚು ಇಂಗಾಲದ ಡೈಆಕ್ಸೈಡು ಆ ಹುಣಸೆ ಮರ ಏನು ಮಾಡುತ್ತೆ, ಬಿಡುಗಡೆ ಮಾಡ್ತಿರುತ್ತೆ ಉಸಿರಾಟ ಕ್ರಿಯೆ ನಡೆಸಬೇಕಾದ್ರೆ. ಹೆಚ್ಚು ಇಂಗಾಲದ ಡೈಆಕ್ಸೈಡ್ ಅಲ್ಲಿ ಬಿಡುಗಡೆ ಆಗೋದ್ರಿಂದ ಉಸಿರು ಕಟ್ಟಿದ ಹಾಗೆ ಆಗುತ್ತೆ. ಅರ್ಥ ಆಯ್ತಾ? ಸಿ, we learned that in sunlight plants use carbon dioxide to produce food and give out oxygen. ನಾವು ಆಲ್ರೆಡಿ ಓದಿದ್ದೀವಿ, ಸಸ್ಯಗಳು ಸೂರ್ಯನ ಬೆಳಕು ಮತ್ತು ಇಂಗಾಲದ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ನ ಬಳಸಿಕೊಂಡು ಆಹಾರವನ್ನು ತಯಾರಿಸುತ್ತೆ. ಈ ಸಂದರ್ಭದಲ್ಲಿ ಗೀವ್ ಔಟ್ ಆಕ್ಸಿಜನ್, ಈ ಪ್ರಕ್ರಿಯೆಯಲ್ಲಿ ಆಮ್ಲಜನಕವನ್ನು ಹೊರಹಾಕುತ್ತೆ ಅಂತೇಳಿ ಆಲ್ರೆಡಿ ನಾವು ಓದಿದ್ದೀವಿ. ದ ಅಮೌಂಟ್ ಆಫ್ ಆಕ್ಸಿಜನ್ ರಿಲೀಸ್ಡ್ ಇನ್ ದ ಪ್ರೊಸೆಸ್ ಆಫ್ ಫುಡ್ ಪ್ರಿಪರೇಷನ್ ಬೈ ಪ್ಲಾಂಟ್ಸ್ is much more than the oxygen they use in respiration. The amount of oxygen released ಅಂದರೆ ಆಮ್ಲಜನಕವನ್ನು ಉತ್ಪತ್ತಿ ಮಾಡುವಂತಹ ಸಸ್ಯಗಳು ಯಾವಾಗ ಫುಡ್ ಪ್ರಿಪರೇಷನ್ ಮಾಡಬೇಕಾದ್ರೆ, ದ ಪ್ರೊಸೆಸ್ ಆಫ್ ಫುಡ್ ಪ್ರಿಪರೇಷನ್, ಆಹಾರವನ್ನು ತಯಾರು ಮಾಡುವಂತಹ ಸಂದರ್ಭದಲ್ಲಿ ಸಸ್ಯಗಳು ನಿರ್ದಿಷ್ಟ ಮೊತ್ತದ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತಂತೆ ವಾತಾವರಣಕ್ಕೆ. ಇಸ್ ಮಚ್ ಮೋರ್ ದ್ಯಾನ್ ಆಕ್ಸಿಜನ್ ದೇ ಯೂಸ್ ಇನ್ ರೆಸ್ಪಿರೇಷನ್. ಎಷ್ಟು ಆಮ್ಲಜನಕವನ್ನು ಹೊರ ಹಾಕುತ್ತೋ, ಬಿಡುಗಡೆ ಮಾಡುತ್ತೋ, ಅದಕ್ಕಿಂತ ಹೆಚ್ಚು ಪ್ರಮಾಣದ ಆಮ್ಲಜನಕವನ್ನು ಅದು ಉಸಿರಾಟ ಕ್ರಿಯೆಯಲ್ಲಿ ಹೀರ್ಕೊಳ್ಳುತ್ತಂತೆ ಸಸ್ಯಗಳು ಸಹ. ಅಂದರೆ ಅದು ಫೋಟೋಸಿಂಥಸಿಸಲ್ಲಿ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತೆ ಅಲ್ವಾ ವಾತಾವರಣಕ್ಕೆ. ಎಷ್ಟು ಮೊತ್ತದ ಆಮ್ಲಜನಕವನ್ನು ಫೋಟೋಸಿಂಥಸಿಸ್ ಫುಡ್ ಪ್ರಿಪೇರ್ ಮಾಡಬೇಕಾದ್ರೆ ವಾತಾವರಣಕ್ಕೆ ಬಿಡುಗಡೆ ಮಾಡಿರುತ್ತೋ ಅದಕ್ಕಿಂತ ಹೆಚ್ಚಿನ ಮಟ್ಟದ ಆಮ್ಲಜನಕವನ್ನು, ಆಕ್ಸಿಜನ್ನ ಅದು ಸಸ್ಯಗಳು ಉಸಿರಾಡುವಾಗ ಹೀರ್ಕೊಳ್ಳುತ್ತಂತೆ. ನೋಡಿ, ಪ್ಲಾಂಟ್ಸ್ ಈಸ್ ಮಚ್ ಮೋರ್ ದ್ಯಾನ್ ದ ಆಕ್ಸಿಜನ್ ದೇ ಯೂಸ್ ಇನ್ ರೆಸ್ಪಿರೇಷನ್. ಉಸಿರಾಟ ಕ್ರಿಯೆಯಲ್ಲಿ ಸಸ್ಯಗಳು ಹೆಚ್ಚಿನ ಪ್ರಮಾಣದ ಆಮ್ಲಜನಕವನ್ನು ಹೀರಿಕೊಳ್ಳುತ್ತೆ. ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಟೇಕ್ಸ್ ಪ್ಲೇಸ್ ಡೇ ಆ್ಯಂಡ್ ನೈಟ್. ಸಸ್ಯಗಳಲ್ಲಿ ಉಸಿರಾಟ ಕ್ರಿಯೆ ಬೆಳಗಿನ ವೇಳೆ ಮತ್ತು ರಾತ್ರಿ ವೇಳೆ ಎರಡೂ ಟೈಮಲ್ಲಿ ನಡೆಯುತ್ತಿರುತ್ತಂತೆ. ಅರ್ಥ ಆಯ್ತಾ? ಅದಕ್ಕೆ ಎರಡು ಉದಾಹರಣೆ ಇದೆ. ಒಂದು ಲೈಟ್ ರಿಯಾಕ್ಷನ್ ಅಂತಾರೆ, ಒಂದು ಡಾರ್ಕ್ ರಿಯಾಕ್ಷನ್. ಎರಡೂ ಟೈಮಲ್ಲೂ ಸಸ್ಯಗಳು ಉಸಿರಾಟ ಕ್ರಿಯೆಯನ್ನು ನಡೆಸ್ತಿರುತ್ತೆ. ಡೇ ಟೈಮಲ್ಲೂ ಮತ್ತು ನೈಟ್, ಹಗಲಿನ ವೇಳೆ ಮತ್ತು ರಾತ್ರಿ ವೇಳೆ ಎರಡೂ ಸಮಯದಲ್ಲೂ ಉಸಿರಾಟ ಕ್ರಿಯೆ ಕಂಡುಬರುತ್ತೆ. ಅರ್ಥ ಆಯಿತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟಿರಲಿ. ನೆಕ್ಸ್ಟ್ ಕ್ಲಾಸಲ್ಲಿ ಡು ಆಲ್ ಆರ್ಗಾನಿಸಮ್ಸ್ ರೆಸ್ಪಾಂಡ್ ಟು ಸ್ಟಿಮ್ಯುಲೈ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಏನಾದ್ರು ಡೌಟ್ಸ್ ಇದ್ದರೆ, ಅರ್ಥ ಆಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ.
ಆ್ಯಂಡ್ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವ್ರಿಗೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ಹಾಗೆ ಈಸಿಯಾಗಿ ನಾನು ಡೈಲಿ ಆಗ್ತಕ್ಕಂತಹ ಕ್ಲಾಸಸ್ ಸಿಗುತ್ತೆ, ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ. ಸೊ ಹಾಗಾಗಿ ಆ್ಯಂಡ್ ದೆನ್ ಆದಷ್ಟು ಆಡಿಯೋನ ಕೇಳಿಸ್ಕೊಂಡು ಟೆಕ್ಸ್ಟ್ ಬುಕ್ ಇಟ್ಕೊಂಡು 2-3 ಟೈಮ್ ಟೆಕ್ಸ್ಟ್ ಬುಕ್ನ ಓದಿ ಆಡಿಯೋನ ಕೇಳಿಸ್ಕೊಳ್ಳಿ. ಇಂಪಾರ್ಟೆಂಟ್ ಬಣ್ಣ ಅಂಡರ್ಲೈನ್ ಮಾಡಿಕೊಂಡು ನೀವೇ ಹೋಮ್ವರ್ಕ್ ಕ್ವಶನ್ಸ್ಗೆ ಆನ್ಸರ್ ಮಾಡಿ. ಓಕೆನಾ? ಓಕೆ ಮಾಡಿ ಸ್ಟೂಡೆಂಟ್, ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ವಾಟ್ ಈಸ್ ರೆಸ್ಪಿರೇಷನ್? ಗಿವ್ ಎಕ್ಸಾಂಪಲ್ಸ್ ಆಫ್ the process of breathing in. The process of breathing is similar to humans. ಮನುಷ್ಯನಂತೆ ಉಸಿರಾಡುವಂತಹ ಇತರ ಪ್ರಾಣಿಗಳಿಗೆ ಎಕ್ಸಾಂಪಲ್. Give 4 examples of process of breathing similar to humans. Why the respiration is necessary to all living organism? ರೆಸ್ಪಿರೇಷನ್ ಯಾಕೆ ಅವಶ್ಯಕತೆ ಅಂತೇಳಿ ಇದೇ ಆನ್ಸರ್. ಇಟ್ ಈಸ್ ಥ್ರೂ ರೆಸ್ಪಿರೇಷನ್. ಇದರಿಂದ ಏನು ಉಪಯೋಗ ಉಸಿರಾಟ ಕ್ರಿಯೆಯಿಂದ ನಮ್ಮ ದೇಹಕ್ಕೆ ಅಂತ ಅದನ್ನು ಆನ್ಸರ್ ಬರೀರಿ. ಹೌ ದ ಗಿವ್ ಎಕ್ಸಾಂಪಲ್ಸ್ ಆಫ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಇನ್ ಅನಿಮಲ್ಸ್. ಅನಿಲವನ್ನು ವಿನಿಮಯ ಮಾಡಿಕೊಳ್ಳುವಂತಹ ಪ್ರಾಣಿಗೆ ಉದಾಹರಣೆ ಇದೆ ಅಥವಾ ಫಿಶ್, ಇದೆಲ್ಲ ಕೊಡಿ. ಆರ್ಗನ್ಸ್ ಆಫ್ ಫಿಶ್. ಮೀನಿನ ಉಸಿರಾಟದ ಅಂಗ ಯಾವುದು ಅಂತೇಳಿ ಬರೀರಿ. ಹೌ ದ ಫಿಶ್ ರೆಸ್ಪೈರ್ ಇನ್ ವಾಟರ್. ಅದೇ ರೀತಿ ನೀರಿನಲ್ಲಿ ಮೀನು ಹೇಗೆ ಉಸಿರಾಡುತ್ತೆ ಅಂತ ಅದನ್ನು ಬರೀರಿ. ಯೂಸಿಂಗ್ ಡಿಸಾಲ್ವ್ಡ್ ಆಕ್ಸಿಜನ್ ಅದನ್ನು ಬರೀರಿ. ಆ್ಯಂಡ್ ರೈಟ್ ಎ ಶಾರ್ಟ್ ನೋಟ್ ಆಫ್ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್. ಸಸ್ಯಗಳಲ್ಲಿ ಹೇಗೆ ಉಸಿರಾಟ ಕ್ರಿಯೆ ನಡೆಯುತ್ತೆ ಅದನ್ನು ಶಾರ್ಟ್ ನೋಟಲ್ಲಿ ಬರೀರಿ. ಇಲ್ಲಿಂದ ಬರಿಬೋದು. ದ ಲೀವ್ಸ್ ಟೇಕ್ಸ್ ಇನ್ ಏರ್ ಥ್ರೂ ಟೈನಿ ಪೋರ್ಸ್. ಇಲ್ಲಿಂದ ಬರೆದ್ರೆ ಆಗುತ್ತೆ. ಮತ್ತು ವಿಚ್ ಪಾರ್ಟ್ ಆಫ್ ದ ಪ್ಲಾಂಟ್ಸ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆರ್ ರೆಸ್ಪೈರ್. ಸಸ್ಯದ ಯಾವ ಭಾಗದಲ್ಲಿ ಅನಿಲ ವಿನಿಮಯ ಆಗುತ್ತೆ ಅಥವಾ ಉಸಿರಾಡುತ್ತೆ ಅಂತೇಳಿ. ಇಷ್ಟಿರಲಿ. ನಾನು ಆನ್ಸರ್ ಮಾಡಿ ಹೋಮ್ವರ್ಕ್ ಕ್ವಶನ್. ಅರ್ಥ ಆಗಲಿಲ್ಲ, ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.